ಇವತ್ತು ನಾವಿಬ್ಬರು ಈ ಥರ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮ ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ, ಆಟೋ ಬಂದಿದೆ, ಆಟೋ ಹತ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ಬಂದ್ವಿ ಪೂಜೆ ಹತ್ರ. ಈಗ ಟಿಫನ್ ಮಾಡ್ಕೋಬೇಕು. ನಮ್ಮ ಮಣಿ ನೋಡಿ, ನನ್ನ ತಮ್ಮ ಹಾಯ್ ಮಣಿ. ಟಿಫನ್ ಮಾಡಿಬಿಟ್ಟು ಹೋಮ ಸ್ಟಾರ್ಟ್ ಆಗಿಲ್ವಂತೆ ಇನ್ನು, ಆಮೇಲೆ ಪೂಜೆಗೆ ಹೋಗ್ತೀವಿ, ವಿಡಿಯೋ ತೋರಿಸ್ತೀವಿ. ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮಗ. ಹಾಯ್, ಎಷ್ಟುದ್ದವನಲ್ಲ ನಮಗಿಂತ. ಬನ್ನಿ ಒಳಗಡೆ ಏನು ಮಾಡ್ತಾ ಇದ್ದಾರೆ ನೋಡೋಣ. ಎಲ್ಲ ತಿರುಗಿ ಈ ಕಡೆ. ಏನು ಹೇಳ್ರಿ? ಹೌದಾ, ರಜಾ ಹಾಕಿದೀವ. ಹಾಯ್ ಹೇಳ್ರಿ. ಇವರೇ ನಮ್ಮ ಅಕ್ಕ. ಅವ್ರ ಮನೆಯಲ್ಲೇ ಸತ್ಯನಾರಾಯಣ ಪೂಜೆ ಇರೋದು. ಇವರು ಎರಡನೇ ಅಕ್ಕ. ಟರ್ನ್ ಪಾತ್ರೆ ತೊಳೆದ್ರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ಅದೇ ಸಜ್ಜಿಗೆ ಮಾಡ್ತಿದ್ದಾರೆ ನೋಡಿ, ಅದು ಕೂಡ. ನಮ್ಮ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದ್ದಾರ ಪೂಜೆಯವರು. ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವ? ಕಾಮೆಂಟ್ ಮಾಡಿ ನೋಡಿ. ಇವ್ರಿಗೂ ಬ್ಲಾಗ್ಸ್ ಗೊತ್ತು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮ ಅಕ್ಕನ ಸೀರೆನೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇವ್ರು ಸ್ವಲ್ಪ ಡಲ್ ಆಗಿದ್ದಾರೆ ಸೀರೆ. ಯಾಕ್ರಿ ಮೇಡಮ್? ಇಂಟ್ರೆಸ್ಟ್ ಇಲ್ಲ. ಮಣಿ ಆಗ್ಲೇ ಫಸ್ಟ್ಗೆ ತೋರಿಸ್ಬಿಟ್ರಿ ಮಣಿನ. ಪ್ರಜಾಪತಿಯ ಸಪ್ತವಾರ್ಷಿಕಮನ್ಯೆ ಸ್ವಾಹಾ ಪುರೋಗಾಯತ ದೇವಾಃ ವಿದ್ಯಕ್ಕೆ ಪ್ರತಿಷ್ಠಾಪ್ಯ ವೇಣುಮನ್ಯ ಪ್ರಮೋದ್ಯ ಅಗ್ನಿಂ ಧ್ಯಾಯೇತ್. ತನ್ನೋ ಮನಃ ಪ್ರಚೋದಯಾತ್ ಸ್ವಾಹಾ. ಮನೋ ಇದಂ ನಮಃ ಬ್ರಹ್ಮಣೇ ತನ್ನಮಃ ವಾಮನೇಯಂ ಕಲ್ಮನೇ ವಿಷ್ಣುರೂಪಾಯ ಧೀಮಹಿ ತನ್ನೋ ಮಯ ಪ್ರಚೋದಯಾತ್ ಸ್ವಾಹಾ. ಮಯ ಬ್ರಹ್ಮಣೇ ನಮಃ ಅಘೋರಂ ಕಲ್ಮನೇ ಧಾತುರೂಪಾಯ ಧೀಮಹಿ ತನ್ನಸ್ತ್ವಷ್ಟ ಪ್ರಚೋದಯಾತ್ ಸ್ವಾಹಾ. ಬ್ರಹ್ಮಣೇದಂ ನಮಃ ತತ್ಪುರುಷಮಕಲ್ಮನೇ ಇಂದ್ರರೂಪಾಯ ಧೀಮಹಿ ತನ್ನ ಶಿಲ್ಪೇ ಪ್ರಚೋದಯಾತ್ ಸ್ವಾಹಾ. ಶಿಲ್ಪೇ ಬ್ರಹ್ಮಣೇದಂ ನಮಃ ಈಶಾನಮಕಲ್ಮನೇ ಮಿತ್ರರೂಪಾಯ ಧೀಮಹಿ ತನ್ನೋ ವಿಶ್ವಜ್ಞ ಪ್ರಚೋದಯಾತ್ ಸ್ವಾಹಾ. ವಿಶ್ವಜ್ಞ ಬ್ರಹ್ಮಣೇದಂ ನಮಃ ಓಂ ಭೂ ಸ್ವಾಹಾ. ಅಗ್ನೇದಂ ನಮಃ ವಾಯುವೇದಂ ನಮಃ ಸೂರ್ಯಾಯೇದಂ ನಮಃ ಓಂ ಭೂರ್ಭುವಃ ಸ್ವಾಹಾ. ಪ್ರಜಾಪತಯೇ ಶ್ರೀ ವಿಶ್ವಕರ್ಮಣೇ ಇದಂ ನಮಃ. ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಪಂಚಬ್ರಹ್ಮ ಹೋಮ ಪೂಜಾ ಪ್ರಸಾದ ಫಲ ಸಿದ್ಧಿರಸ್ತು. ಶತಮರ್ತೆಂಚ ಹಿರಣ್ಯೇನ ಸವಿತಾರತೇನ ದೇವಯಾತು ಮನೆ ಪಶ್ಯನ್ ಸ್ವಾಹಾ. ಹಿರಣ್ಯೇನ ಸವಿತಾರತೇನ ದೇವಯಾತು ಭುವನೆ ಪಶ್ಯನ್ ಸ್ವಾಹಾ. ಓಂ ಸತ್ಯೇನ ವರ್ತಮಾನ ನಿವೇಶನ ಮರ್ತಮರ್ತೆಂಚ ಹಿರಣ್ಯೇನ ಸವಿತಾರತೇನ ದೇವಯಾತು ಮನೆ ಪಶ್ಯನ್ ಸ್ವಾಹಾ. ಸೂರ್ಯಗ್ರಹಾಯ ದೇವತಾ ಪ್ರತ್ಯದೇವತಾ ಸಹಿತಾಯ ಸೂರ್ಯಗ್ರಹ ಹೋಮ ಪೂಜಾ ಪ್ರಸಾದ ಫಲ ಸಿದ್ಧಿರಸ್ತು. ಓಮಾಪ್ಯಾಯ ಸರ್. ಸ್ವಾಮಿ ಅವರೇ, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಸಪಾದ ಪ್ರಸಾದ. ಸಪಾದ ಪ್ರಸಾದ. ಯಾಕೆ ಲೇಡೀಸ್ ಯಾರಿಲ್ವಾ ಮಾಡಕ್ಕೆ? ನಾವು ಮಡಿಯಿಂದ ಮಾಡ್ತೀವಿ, ಲೇಡೀಸ್ ಮಡಿ ಬರಲ್ಲ. ಓಹೋ, ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸ್ವಾಮಿ ಅವರು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಸಪಾದ ಪ್ರಸಾದ ಹೇಗಿರುತ್ತೆ ಅಂತ. ಪೂಜೆನೂ ನಡೀತಾ ಇದೆ, ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಏಕದಾ ಬ್ರಹ್ಮಣೋಪಹರತೆ ಕದೇವಾಜಮಾನ ಆಯುಸ್ತೇಜೋ ದದಾತಿ. ಮಹಾಲಕ್ಷ್ಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಸಮಸ್ತ ದೇವತಾಭ್ಯೋ ನಮಃ. ಮುಡಿಸಬಾರ್ದು, ಮೇಲಿಂದಲೇ ಒಂದು ಹೂ ಬಡಿಸಿ ಕಾಲಿಂದಲೂ ಭಗವದ್ ಧ್ಯಾನ ಪೂರ್ವಕ
ಭಗವದ್ ಧ್ಯಾನವನ್ನು ಮಾಡಿ ವರ್ಷ ಈ ವರ್ಷದಂತೆ ಪ್ರತಿ ವರ್ಷದಿಂದಲೂ ಈ ವರ್ಷದಂತೆಯೂ ಕೂಡ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ರಥೋಪೌತಿಕ ಕಥೆಯನ್ನು ಪೂಜೆಯನ್ನು ಮಾಡಿಸಲು ಮಹಾಗಣಪತಿ ಪೂಜೆಯೊಂದಿಗೆ ಸ್ವಸ್ತಿ ಪುಣ್ಯಾಹವಾಚನ ನವಗ್ರಹ ಪೂಜೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತಾರಾಧನೆಯನ್ನು ಮಾಡಿ ನಂತರ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ದೇವರನ್ನು ಆವಾಹನೆ ಮಾಡಿ ಪಂಚಾಮೃತ ಅಭಿಷೇಕವನ್ನು ಕೂಡ ನೆರವೇರಿಸಿದ್ದಾರೆ. ಹಾಗೂ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಪಂಚಬ್ರಹ್ಮ ಹೋಮ, ನವಗ್ರಹ ಹೋಮ, ಮಹಾಗಣಪತಿ ಹೋಮ, ಮಹಾಲಕ್ಷ್ಮಿ ಹೋಮ, ನಾರಾಯಣ ಹೋಮ, ಕುಲದೇವತಾ ಹೋಮ ಹಾಗೂ ವಾಸ್ತು ಹೋಮವನ್ನು ಕೂಡ ನೆರವೇರಿಸಿ ಪ್ರಧಾನ ಹೋಮ ಶ್ರೀ ವಿರಾಟ್ ವಿಶ್ವಕರ್ಮ ಹೋಮವನ್ನು ಕೂಡ ನೆರವೇರಿಸಿ ಪೂರ್ಣಾವತಿಯನ್ನು ಕೂಡ ನೆರವೇರಿಸಿದ್ದಾರೆ. ನಂತರ ಭಗವತಿ ಶ್ರೀ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನು ಕೂಡ ನೆರವೇರಿಸಿ ಮಹಾಮಂಗಳಾರತಿ ಮಹಾ ನೈವೇದ್ಯವನ್ನು ಕೂಡ ನೆರವೇರಿಸಿದ್ದಾರೆ. ಇವರಿಗೂ ಮತ್ತು ಕುಟುಂಬ ವರ್ಗದವರಿಗೂ ಪರಮಾತ್ಮನಾಗಿರ್ತಕ್ಕಂಥ ವಿಶ್ವಕರ್ಮ ಪರಮಾತ್ಮನು ಇವರ ಕುಟುಂಬಕ್ಕೆ ಸದಾ ಕಾಲದಲ್ಲಿಯೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಪುತ್ರ ಪೌತ್ರಾದಿ ಸಕಲೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ದೇವರ ಇವರ ಪ್ರಸಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಸ್ವೀಕರಿಸಿ. ಕ್ಷತ್ರಸ್ಯ ರಾಜಾವರಣೋಧಿರಾಜಃ ನಕ್ಷತ್ರಾಣಾಗಂ ಶತಭಿಷಕ್ ವಸಿಷ್ಠಃ ತೌ ದೇವೇಭ್ಯ ಕಣತೋ ದೀರ್ಘಮಾಯುಃ. ಕ್ಷತ್ರಸ್ಯ ರಾಜಾವರಣೋಧಿರಾಜಃ ನಕ್ಷತ್ರಾಣಾಗಂ ಶತಭಿಷಕ್ ವಸಿಷ್ಠಃ ತೌ ದೇವೇಭ್ಯ ಕಣತೋ ದೀರ್ಘಮಾಯುಃ. ಶತಮಾನಮೋತಿಶಂತವಂತವತಿ ಸದಾಯು ಪುರುಷತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ಇಷ್ಟಾರ್ಥ ಫಲಸಿದ್ಧಿರಸ್ತು ಆಯುಷ್ಯ ಆರೋಗ್ಯ ಅಭಿವೃದ್ಧಿರಸ್ತು ಸ್ವಸ್ತಿ ಸನ್ಮಂಗಳಾನಿ ಭವಂತು. ಒಳ್ಳೆದ್ ಮಾಡಿ ಸರ್. ಭಗವಂತ ನಿಮ್ಮ ಕುಟುಂಬಕ್ಕೆ ಸದಾ ಕಾಲದಲ್ಲಿ ಸುಖತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ವಿಶ್ವಕರ್ಮ ಜಯ ಜಯ, ಜಯ ವಿಶ್ವಕರ್ಮ ಜಯ ಜಯ. ಸರ್ವಂ ಶ್ರೀ ವಿಶ್ವಕರ್ಮಾರ್ಪಣಮಸ್ತು. ಸನಾತನ ವಿಶ್ವಮಾದೇವ ತ್ರಯಶ ಕೃತತ ಅಪಸ್ತಮ ಸೂತ್ರಃ ವಾಮದೇವ ಪ್ರವರಃ ಯಜುಸ್ತೈತೆ ಶಾಖಾಧ್ಯಾಯಿ ಇತಿಶಾಚಾರ್ ಶರ್ಮ ಹಂಬೋ ಅಭಿವಾದಯೇ. ಆರಾಮಾಗಿ ಊಟ ಮಾಡಿ, ಸಂಕೋಚ ಪಡ್ಕೋಬೇಡಿ. ಹಲೋ ಬಾರಮ್ಮ. ಆಯ್ತು ಎಷ್ಟು ಹೊಟ್ಟೆ ಊರಿಗೆ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಪಾಪ ನಮಸ್ಕಾರ ಮಾಡ್ಕೊಂಡಿದ್ದ ಕಡೆಲೆ ಹೋಗ್ತಾರೆ. ಇರೋ ಒಂದು ನಿಮಿಷ ಆಯ್ತಲ್ಲ ಏನು. ಹಾಂ ಹೋಗಿ ಮಾಡ್ಬೋದು. ಹೋಗಿ ನಮಸ್ಕಾರ ಮಾಡ್ಕೊಬನ್ನಿ. ಮುಗಿತಾನೆ ಅವಳು ಒಂದು ವಿಡಿಯೋ ಮಾಡಿಬಿಡ್ರಿ ಅಲ್ಲಿ ಕೂತಿರೋದು. ಮೂರು ಜನ ಅತ್ತಿನ ಮಕ್ಕಳು ಒಬ್ಬೊಬ್ರು ಮನೆಗೆ ಯಾರು ಲೆಕ್ಕಿನ ಒಬ್ರು ಮಿಸ್ಸು. 3 ಜನ 4 ಜನದಲ್ಲಿ 3 ಜನ ಬಂದಿದ್ದಾರೆ. ಸಾಕು. ಪೂಜೆ ಮುಗಿಸ್ಕೊಂಡು ನಾವು ಲಾಸ್ಟಲ್ಲಿ ನಮ್ಮ ಅಕ್ಕ ಅವರೆಲ್ಲ ಜೊತೆಲಿ ಊಟ ಮಾಡಿ ಹೊರಟು. ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿಗೆ ಈ ಬ್ಲಾಗು ಮುಗೀತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡಿದ್ದೀವಿ. ಈಗ ಆಟೋ ಬಂದ ತಕ್ಷಣ ಹೊರಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.